ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಹನಾ ಅವ್ರೆ, ಯಾಕೆ ಟೆನ್ಷನಲ್ಲಿದ್ದೀರಾ? ಅವ್ವ ಅಪ್ಪ ಏನು ಕರ್ಕೊಂಡು ಸ್ನೇಹನ್ ಮನೆಗೆ ಹೋಗವಳೆ. ಈಟೊತ್ತಾದ್ರೂ ಬಂದಿಲ್ಲ. ಅದಕ್ಕೆ ಅಲ್ಲಿ ಏನಾಗೋಯ್ತು ಅಂತ ಸಾನೇ ದಿಗ್ಲಾಯ್ತೈತೆ. ಇದ್ರಲ್ಲಿ ಭಯ ಪಡೋದೇನಿದೆ ಸಹನಾ ಅವ್ರೆ? ಅವ್ರ ಮಗಳ ಮನೆಗೆ ಹೋಗಿದ್ದಾರೆ. ಅಲ್ಲಿ ಉಪಚಾರ ಜೋರಾಗೆ ಆಗಿರುತ್ತೆ. ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಗಿರ್ಬೋದು. ನೀವು ಹೇಳಿದ ಥರ ಉಪಚಾರ ಅಲ್ಲಿ ಏನೂ ಆಗಿರಕ್ಕಿಲ್ಲ. ಸ್ನೇಹ ಅಪ್ಪ ಇವನ್ ಮ್ಯಾಕೆ ಅದು ಏಟ್ ಕೂಗಾಡಿರ್ತಾಳೋ. ಹಾಗೆಲ್ಲ ಏನೂ ಆಗಿರಲ್ಲ ಸಹನಾ ಅವ್ರೆ. ಇಷ್ಟಕ್ಕೂ ಅಲ್ಲಿ ಕೆಟ್ಟದ್ದೇ ಆಗಿರುತ್ತೆ ಅಂತ ನಾವು ಯಾಕೆ ಯೋಚನೆ ಮಾಡಬೇಕು? ನೀವು ಹೇಳೋದು ಸರಿನೇ. ಆದ್ರೂ ಇದ್ರೂ ಏನೂ ಇಲ್ಲ. ನಿಮ್ಮ ಮೂಡ್ ಚೇಂಜ್ ಮಾಡಬೇಕು ಅಂದರೆ ನಾಥ ಒಂದು ಖುಷಿ ವಿಷಯ ಇದೆ. ಖುಷಿ ಇಸ್ಯಾನ ಏನು? ನಾನು ಅದನ್ನ ನಿಮ್ಗೆ ಹೇಳಬೇಕು ಅಂದರೆ ಹೇಳ್ಬೇಕು ಅಂದ್ರೆ ನನಗೆ ನಿನ್ನ ನಾಚಿಕೆನೇ ಇಷ್ಟ. ಬುಡಿ ನನ್ನ ನೀವು ಏಳು ವಿಷಯನ ಹೇಳ್ತಾನೆ ಇಲ್ಲ. ಓಕೆ, ಈಗ ವಿಷಯ ಹೇಳ್ತೀನಿ. ಇದೇ ಸಂಕ್ರಾಂತಿಗೆ ನಾವಿಬ್ಬರು ಮದುವೆಯಾಗಿ 1 ವರ್ಷ ಆಗುತ್ತೆ. ಅದೇ ಖುಷಿಗೆ ನಮ್ಮ ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದೀನಿ. ನೀವೇನಂತೀರಾ? ಯಾಕೆ ಸಹನಾ ಅವರೇ, ಏನಾಯ್ತು? ನನ್ನ ಸಮಸ್ಬಿಡಿ. ನೀವು ಈಟೊಂದು ಆಸೆ ಮಾಡಿಕೊಂಡಿದ್ದೀರಾ. ನಂಗೆ ಬ್ಯಾಡ ಅಂತ ಹೇಳೋಕ್ಕೆ ಮನಸ್ಸೇ ಆಯ್ತಿಲ್ಲ. ಯಾಕೆ ಸಹನಾ ಅವರೇ, ಸೆಲೆಬ್ರೇಟ್ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಅದಕ್ಕೂ ಮುಖ್ಯವಾಗಿ ಸ್ನೇಹ ಈ ಮನೆಗೆ ಬರೋಕ್ಕಿಲ್ಲ ಅಂತ ಹೇಳೋಳೆ. ಅವಳು ಈ ಮನೆಗೆ ಬಂದು ಮನೆ ಮೊದಲು ನಂಗೆ ಆಗೋವರೆಗೂ ನಂಗೆ ಯಾವ ಇಸಿದಾಗೂ ಆಸಕ್ತಿ ಇರೋಕ್ಕಿಲ್ಲ. ಇಷ್ಟಕ್ಕೂ ಸ್ನೇಹ ಅವ್ರ ಮನೆಗೆ ಬರಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ತಾನೇ? ನಾವು ಫಂಕ್ಷನ್ನೇ ಆಚೆ ಮಾಡಿದ್ರಾಯ್ತು. ಸಹನಾ ಅವರೇ, ಪ್ಲೀಸ್ ಇಲ್ಲ ಅನ್ಬಿಡಿ. ಸ್ನೇಹ ಮತ್ತು ಕಂಟಿನ ಕರೆಯೋ ಜವಾಬ್ದಾರಿ ನಂದು. ಓಕೆನಾ? ನಿಮ್ಮ ಮನ್ಸ್ಗೂ ನಂಗೆ ನೋವು ಮಾಡೋಕ್ಕೆ ಇಷ್ಟ ಆಯ್ತಾ ಇಲ್ಲ. ಸರಿ, ಹಂಗೆ ಆಗಲಿ. ಅಪ್ಪ ಮಾವಯ್ಯ, ನೀವಿಬ್ರು ಬಂದಿದ್ದು ಸಾನೆ ಖುಷಿ ಆಯಿತು. ನೀ ನನ್ನ ಮಾತನ್ನ ಮೀರಲ್ಲ ಅನ್ಕೊಂಡಿದ್ದೆ. ಅಳಿಯಂದ್ರೆ ಸ್ನೇಹನ ಕರ್ಕೊಂಡು ಹಬ್ಬಕ್ಕೆ ಮನೆಗೆ ಬನ್ನಿ. ಅಮ್ಮರೇ, ಮನೆಯವರೆಲ್ಲ ಕರ್ಕೊಂಡು ಹಬ್ಬಕ್ಕೆ ನಮ್ಮ ಮನೆಗೆ ಬನ್ನಿ. ಆಯ್ತು ಪುಟ್ಟಕ್ಕ. ಹಾಗಾಗಿ ಬರ್ತಾ ಇದೆ. ತಕಡವ, ನಿನಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡಿದ್ದೀನಿ, ತಿನ್ನು. ಹಣೆ ಹಬ್ಬ ಹೆಂಡತಿ ಬೀಗ್ರನ್ನ ಮನೆ ತಾವ ಬಿಟ್ಬಾರಲ್ಲ. ಸರಿ ಅಪ್ಪ. ಅವ ಬನ್ನಿ, ಮನೆ ಗಂಟ ನಾನೇ ಬಿಟ್ಬರ್ತೀನಿ. ಬ್ಯಾಡಿ ಹೇಳಿ ಅಂದ್ರೆ ನೀವು ಈಗ ತಾನೇ ಪ್ರಯಾಣ ಮುಗಿಸ್ಕೊಂಡು ಬಂದಿದ್ದೀರಿ. ಬಸ್ ವಿಶ್ರಾಂತಿ ತಗೊಳ್ಳಿ. ನಾ ಇಲ್ಲೇ ಕಾಲ್ದಾರಿಯಾಗಿ ಹೋಗ್ಬಿಡ್ತೀವಿ. ಅಲ್ಲವಾ, ನಾನೇ ಏನ್ರೆ ನಾವು ಆಗ್ಲೇ ಹೊರಟ್ಬಿಟ್ಟಿದ್ವಿ. ನೀವು ಬಂದು ಒಳ್ಳೆ ಕೆಲಸ ಮಾಡಿ. ಇದರಿಂದ ಸ್ವಲ್ಪ ಹೊತ್ತು ಮಗಳ ಜೋಡಿ ಇದ್ದಂಗಾಯ್ತು. ನಾವು ಬತ್ತೆ. ಮೊದಲು ಅವಂತ ಮಾತಾಡಬೇಕು. ಕಂಟಿ, ಊರವ್ರಿಗೆಲ್ಲ ವಿಷಯ ತಿಳಿಸಾಗೈತೆ, ಸಿಹಿ ಹಂಚಾಗೈತೆ. ಇನ್ನು ನಮ್ಮ ಮನೆಯಾಗಿ ನಡೆಯೋದೆಲ್ಲ ಊರ ಹಬ್ಬದಂಗೆ ಜೋರಾಗಿ ನಡಿಬೇಕು. ಗೊತ್ತಾಯ್ತಿಲ್ಲ?
ಶ್ರೀ ನಿಜವಾಗ್ಲೂ ಈ ವಿಷಯನ ಇಷ್ಟೊಂದು ಸಲೀಸಾಗಿ ಒಪ್ಕೊಂಡ್ಬಿಟ್ರಾ? ರಾಧಾ, ಇವತ್ತು ಮನೆಯಾಗೆ ಹಬ್ಬದ ಅಡುಗೆ ಆಗಬೇಕು. ಅದಕ್ಕೆ ಬೇಕಾದ ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ಸರಿ ಮಾವ. ಅಮ್ಮ ಬಾ. ಅಯ್ಯ, ನಾನಿನ್ನು ಚೌಡಳ್ಳಿಗೆ ಹೇಳಲಿಲ್ಲ. ಹಂಗಾರೆ ನಾನೇ ಬಂಗಾರತ್ತೆ ಯಾಕೆ ತೆಪ್ಪಾಗಿ ತಿಳ್ಕೊಂಬಿಟ್ಟಿದ್ನಾ? ಕುಟುಂಬ ಹೇಳಿಲ್ವೇ ಅವ್ರಿಗೆ 100 ಕೆಲಸ ಇರ್ತದೆ, ಆ ಟೆನ್ಷನ್ನಲ್ಲಿ ಹಂಗೆ ನಡ್ಕೊಂಡಿರ್ಬೇಕು. ಬಂಗಾರಮ್ಮನವರು ಅಣ್ಣಯ್ಯವ್ರಿಬ್ರು ನೀವು ಮಗಳನ್ನ ಯಾವಾಗ ನೋಡಬೇಕು ಅನ್ಸೋದೋ ಮುಜುಗರ ಪಟ್ಕೊಳ್ದೆ ಬಂದು ನೋಡ್ಕೊಂಡು ಹೋಗಿ ಅಂತಂದ್ರು. ಯಾಕೆ ಸ್ನೇಹಕ್ಕ ಕರೀಲಿಲ್ವಾ? ಅದು ಕರೀದೇನು, ಇವತ್ತು ಇಲ್ಲೇ ಇದ್ದೋಗಿ ಅಂತ ಒಂದೇ ಆಟ. ನಾವೇ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು. ನಾಳೆ ನೀನು ಅಳಿಯಂದ್ರು ಮನೆಗೆ ಬನ್ನಿ ಅಂತ ಹೋಗಿ ಬಂದು. ಅವ್ವ ನಿಜಾನ? ಸ್ನೇಹಕ್ಕ ಈ ವಯನ್ ಮೇಲಿರೋ ಕೋಪನೆಲ್ಲ ಮರ್ತು ಹೀಗೆಲ್ಲ ಹೇಳಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಈ ಯಾವಳೆ ಅವಳು ಎಲ್ಲ ಗೊತ್ತಿದ್ದಂಗೆ ಮಾತಾಡ್ತಾಳೆ. ಸುಮ್ಮನೆ ಮುಂಡೆ ಎದ್ದೋಗಿ ಮಲಕ ಹೋಗು. ಒತ್ತಾರೆ ಎದ್ದು ಹಬ್ಬಕ್ಕೆ ತಯಾರು ಮಾಡ್ಕೋಬೇಕು. ನನ್ಗೂ ಸ್ನೇಹಕ್ಕೂ ನೋಡ್ಬೇಕು ಅಂತ ಅನ್ಸ್ತಿತ್ತು. ಹೋಗ್ಲಿ ಬಿಡು, ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದಾಳಲ್ವಾ, ಅದೇ ಖುಷಿ. ಇದೇನಿದು? ಆಲಿಕಲ್ ಮಳೆ ಬೀಳುವಾಗ ಆಲಿಕಲ್ಲೇ ಬೀಳ್ದಂಗೆ ಆಗ್ಬಿಡೈತೆ. ಯಾಕವೇ ಗಾಡಿ ಕೆಟ್ಟು ನಿಂತಂಗೆ ಎಲ್ಲ ಸೈಲೆಂಟ್ ಆಗ್ಬಿಡೈತೆ. ಕಾಲೇಜ್ನಾಗ ಏನಾರು ಮೇಷ್ಟ್ರು ಹೇಳಿದ ಪಾಠ ಓದ್ಕೊಂಬಂದಿಲ್ಲ ಅಂತ ಏನಾರು ಬೈದ್ರೇನೋ? ಯಾವಾಗಲೂ ನನ್ನ ಬೈಯೋದನ್ನೇ ಕಾಯ್ತಿರ್ತೀಯ ಅಲ್ವಾ? ನಾನು ಏನಂದೆ ಅಂತ ಇಷ್ಟೊಂದು ಕೋಪಿಸ್ಕೊತೀಯ? ಸುಮ್ಮ ಏನಾಯ್ತಮ್ಮಿ ಅವನಿಗೆ? ಅಮ್ಮ ಕಾಲೇಜ್ನಾಗ ಏನಾರು ಆಯ್ತಾ? ಯಾಕವೇ ಮಾತಾಡ್ತಿಲ್ಲ? ಏನಾಯ್ತು ಅಂತ ಕೇಳ್ತಿಲ್ವಾ? ಅಲ್ಲ, ನನ್ನನ್ನು ಕೇಳಿದ್ರೆ ನಾನೇನಂತ ಹೇಳಕ್ಕಾಗುತ್ತೆ? ಈಗ ಪುರ್ಸಿ ಅವರು ಅಲ್ಲ 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 ಪುರುಷೋತ್ತಮ್ DG ಅವರು ಅವ್ರಿಗೆ ಬೇಕಾಗಿರೋರ್ ಜೊತೆನೆ ಹೋಗೋದು. ಅವ್ರಿಗೆ ಬೇಕಾಗಿರೋರ್ ಮಾತನ್ನೇ ಕೇಳೋದು, ಅವ್ರಿಗೆ ಬೇಕಾಗಿರೋರ್ ಜೊತೆನೆ ಮಾತಾಡೋದು. ಸಾನವ್ರೆ, ನನ್ಗೆ ಈಗ ಅರ್ಥ ಆಯ್ತು. ಇವರಿಬ್ರು ಜಗಳ ಮಾಡ್ಕೊಂಡಿರ್ಬೇಕು. ಜಗಳಕ್ಕೆ ನನ್ನ ಜೊತೆ ಮಾತಾಡಿದ್ರೆ ಅಲ್ವಾ ಬಾವ? ಮತ್ತೆ ಪುರ್ಸಿ ಇಷ್ಟೊಂದು ಸೀರಿಯಸ್ ಆಗಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಏನಾಯ್ತು ಪುರ್ಸಿ? ಈಗ ಮನೆಯವ್ರಕ್ಕಿಂತ ಕಾಲೇಜ್ ಅವ್ರಿಗೆ ಬೆಲೆ ಜಾಸ್ತಿ ಅಲ್ವಾ ಪುರ್ಸಿ? ಇದ್ಯಾಕಪ್ಪ ಹಿಂಗೆ ನಿಂತ್ಕೊಂಬಿಟ್ಟೆ? ಅವಳು ಹೊಸಿ ಮಾತು ಜಾಸ್ತಿ ಅಂತ ಗೊತ್ತಿಲ್ವೇ? ಕೂತ್ಕ, ಊಟ ಮಾಡು. ಬೇಡವಾ, ನಂಗೆ ಹೊಟ್ಟೆ ತುಂಬಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.